9 ಗಂಟೆ ಆಯ್ತಲ್ಲ, ಶುರು ಮಾಡೋಣ. This is Nippon Paint Weekend with Ramesh Season 5, co-powered by Amrit Noni Gastron, special partner Parishrama Neat Academy, GRB Tuppa, Cadbury Gems, Sudarshan Silks Malleshwaram, prayer partner Cycle Pure Agarbattis, steel partner Turbo Steel, LPS TMT Bars, digital streaming partner Z5. ಹೃದಯ 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 ನೋಡಿ, ನಮ್ಮಂತ ಕಲಾವಿದರಿಗೆ ಹೃದಯ ಅಂದ್ರೆ ಆ ರೆಡ್ ಬಲೂನು, ಫೀಲಿಂಗ್ಸ್, ಪ್ರೀತಿ, ಪ್ರೇಮ, ಅನುಕಂಪ, ಸಹಾನುಭೂತಿಯ ಸಂಕೇತ ಅದು. ಬಟ್ ಬಯೋಲಾಜಿಕಲಿ ಹೃದಯ ಅನ್ನೋದು ಒಂದು ಪಂಪ್ ಅಷ್ಟೇ, ಸಾಧಾರಣ ಪಂಪ್ ಅಲ್ಲ. ನಮ್ಮ ಜೀವನವನ್ನ ರಕ್ಷಣೆ ಮಾಡುವಂತ ಆಪ್ತ ರಕ್ಷಕ. ಈ ಹೃದಯ ಹೇಗೆ ವರ್ಕ್ ಮಾಡುತ್ತೆ, ಅದರಲ್ಲಿ ಏನೇನು ಸಮಸ್ಯೆಗಳು ಉಂಟಾಗುತ್ತೆ, ಅದಕ್ಕೆ ಪರಿಹಾರ ಏನು ಅನ್ನೋದು ನಮ್ಮೆಲ್ಲರ ತಲೆಯಲ್ಲಿರುವಂತ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನ ಇವತ್ತು ನಮ್ಮ ಸಾಧಕರ ಕಥೆಯನ್ನ ಹೇಳ್ತಾ ಹೇಳ್ತಾ ತಿಳ್ಕೊಳ್ಳೋಣ. ಸೊ ಪ್ರೀತಿಯಿಂದ ಸ್ವಾಗತಿಸಿ ಹೃದಯವಂತ ಹೃದಯ ತಜ್ಞರು ಪದ್ಮಶ್ರೀ ಡಾಕ್ಟರ್ CN ಮಂಜುನಾಥ್. ವೆಲ್ಕಮ್ ಸರ್. ಸ್ವಾಗತ ಸ್ವಾಗತ ಸ್ವಾಗತ. ಧನ್ಯವಾದಗಳು, ಬಹಳ ಖುಷಿ ಆಯ್ತು ತಾವು ಈ ಕುರ್ಚಿ ಮೇಲೆ ಕೂತಿರೋದು. ಇವರು ಡಾಕ್ಟರ್ CN ಮಂಜುನಾಥ್. ಹುಟ್ಟಿದ್ದು 1957 ಸೆಪ್ಟೆಂಬರ್ 23 ಚನ್ನರಾಯಪಟ್ಟಣದ ಶಾಂತಿ ಗ್ರಾಮ ಸರ್ಕಾರಿ ಆಸ್ಪತ್ರೆಯಲ್ಲಿ. ಇವರ ತಂದೆ ನಂಜಪ್ಪಗೌಡ, ತಾಯಿ ಸೊಮ್ಮಮ್ಮ. ಈ ದಂಪತಿಯ 8 ಜನ ಮಕ್ಕಳಲ್ಲಿ ಇವರು 5ನೇಯವರು. ಇವರ ಧರ್ಮಪತ್ನಿ ಶ್ರೀ ಅನಸೂಯ. ಈ ದಂಪತಿಗೆ 2 ಮಕ್ಕಳು, ಡಾಕ್ಟರ್ ಸಾತ್ವಿಕ್ ಮತ್ತು ಮಗಳು ಡಾಕ್ಟರ್ ನಮ್ರತ. ಇವರು ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ MBBS ಮುಗಿಸ್ತಾರೆ. ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ MD, ಮಣಿಪಾಲ್ ಅಲ್ಲಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ DM ಪದವಿಯನ್ನ ಪಡೆಯುತ್ತಾರೆ. 1988ರಲ್ಲಿ ಜಯದೇವ ಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿ ಈ ಜೀವನವನ್ನ ಆರಂಭಿಸ್ತಾರೆ. ನಂತರ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ 17 ವರ್ಷ ಕಾರ್ಯನಿರ್ವಹಿಸಿದ ನಂತರ 2006ರಲ್ಲಿ ಜಯದೇವ ಸಂಸ್ಥೆಯ 6ನೇ ನಿರ್ದೇಶಕರಾಗಿ ಅಧಿಕಾರನ್ನ ವಹಿಸಿಕೊಳ್ಳುವ ಇವರು ತಮ್ಮ ದೂರದೃಷ್ಟಿ, ಪರಿಶ್ರಮದ ಫಲದಿಂದ ಜಯದೇವ ಆಸ್ಪತ್ರೆಯನ್ನು ದಕ್ಷಿಣ ಏಷ್ಯಾದಲ್ಲೇ ಅತಿ ದೊಡ್ಡ ಹೃದ್ರೋಗ ಆಸ್ಪತ್ರೆಯನ್ನಾಗಿ ಮಾಡ್ತಾರೆ. ದಟ್ ಇಸ್ ಡಾಕ್ಟರ್ CN ಮಂಜುನಾಥ್. ಇವರು ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡಾಗಲಿಂದ ಇಲ್ಲಿಯವರೆಗೂ ಜಯದೇವ ಆಸ್ಪತ್ರೆಯಲ್ಲಿ 50 ಲಕ್ಷಕ್ಕೂ ಹೆಚ್ಚು ಹೃದ್ರೋಗಿಗಳಿಗೆ ಚಿಕಿತ್ಸೆ ದೊರೆತಿದೆ. 6 ಲಕ್ಷಕ್ಕೂ ಹೆಚ್ಚು ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಚಿಕಿತ್ಸೆಗಳು ನಡೆದಿದೆ. ವೈಯಕ್ತಿಕವಾಗಿ ಇವರು 54,000ಕ್ಕೂ ಹೆಚ್ಚು ಹಾರ್ಟ್ ಆಪರೇಷನ್ಸ್ ಅನ್ನ ಮಾಡಿದ್ದಾರೆ. ವೈದ್ಯಕೀಯ ರಂಗದಲ್ಲಿ ಇವರು ಸಲ್ಲಿಸಿರುವಂತ ಅವಿಸ್ಮರಣೀಯ ಸಾಧನೆಗೆ ಭಾರತ ಸರ್ಕಾರದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಸರ್ CV ರಾಮನ್ ಯುವ ವಿಜ್ಞಾನಿ ಪ್ರಶಸ್ತಿ, ವಿಶ್ವ ಮಾನವ ಪ್ರಶಸ್ತಿ, ಸರ್ M ವಿಶ್ವೇಶ್ವರಯ್ಯ ಪ್ರಶಸ್ತಿ, ದ ಗ್ರೇಟ್ ಮ್ಯಾನ್ ಆಫ್ ಕರ್ನಾಟಕ ಪ್ರಶಸ್ತಿ, ಇನ್ನೂ ಹಲವು ಪ್ರಶಸ್ತಿಗಳು ಇವರ ಪಾಲಿಗೆ ದೊರಕಿದೆ. ದಟ್ಸ್ ಡಾಕ್ಟರ್ CN ಮಂಜುನಾಥ್ ಫಾರ್ ಯು. ಇನ್ಫಾರ್ಮೇಶನ್ ಎಲ್ಲ ಓಕೆನಾ ಸರ್? ಸರಿ. ಎಸ್ ಸರ್. ಸ್ಟಾರ್ಟ್ ಮಾಡಕ್ ಮುಂಚೆ ಸರ್, ರೈಟ್ ನಾವು ದಿನಾ ಪೇಪರ್ ತೆಗೆದ್ರೆ ಆ ಕಾಲದಲ್ಲಿ ಕೇಳ್ತಾ ಇದ್ವಿ ಯಾರೋ ಮಿಡಲ್ ಏಜ್ ವ್ಯಕ್ತಿ ಅಥವಾ ಸೀನಿಯರ್ ಸಿಟಿಸನ್ಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ. ಇದೇನ್ ಸರ್ ಅದು? 26 ವರ್ಷದ ಹುಡುಗ, ಯಾರೋ ಒಂದು 35-year-old ಬಾಯ್, ಇನ್ನು ಮದುವೆನೇ ಆಗಿಲ್ಲ, ಆತರ ಒಂದು ಹುಡುಗಿಗೆ ಹಾರ್ಟ್ ಅಟ್ಯಾಕ್. ಏನ್ ಸರ್, ವಾಟ್ ಇಸ್ ಹ್ಯಾಪನಿಂಗ್? ಒಂದು ಕಾಲ ಇತ್ತು, ಹಿಂದೆ ಮಕ್ಕಳು ತಂದೆ ತಾಯಿಗಳನ್ನ ಈ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕರ್ಕೊಂಡ್ಬರ್ತಾ ಇದ್ರು. ಈಗೇನಾಗಿದೆ, ತಾವು ಹೇಳ್ದಾಗೆ ಇವಾಗ ತಂದೆ ತಾಯಿಗಳು ಅವರ ಮಕ್ಕಳನ್ನು 20ರಿಂದ 40 ವರ್ಷದ ವಯೋಮಿತಿಯಲ್ಲಿ ಇರತಕ್ಕಂಥ ಮಕ್ಕಳನ್ನು ಇವತ್ತು ಈ ಹೃದಯಘಾತ ಕಾಯಿಲೆಗೆ ಕರ್ಕೊಂಡ್ಬರ್ತಾ ಇದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ 30% ಹೃದಯಘಾತಗಳು 40 ವರ್ಷಕ್ಕಿಂತ ಚಿಕ್ಕವರಲ್ಲಿ ಆಗ್ತಾ ಇದೆ. ಇದು ನಿಜವಾಗ್ಲೂ ಬಹಳ ಆತಂಕಕಾರಿ. ಮಧುಮಕ್ಕಳಲ್ಲಿ ಮಧುಮೇಹ, ಮಧುಮಕ್ಕಳಲ್ಲಿ ಹೃದಯಘಾತ. ಕೆಲವ್ರನ್ನ ನಾವು ನೋಡಿದ್ದೇವೆ, ಮದುವೆ ಮಂಟಪದಿಂದ ಗಂಡನ್ನ
ಇದು ಹೃದಯಾಘಾತ ಆಗಿದೆ, ಮದುವೆ ಮಂಟಪದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಆಗಿರೋದು. ಅಂದ್ರೆ ಆ ಮದುವೆ ಒಪ್ಪಿ ಆಗಿರ್ತಕ್ಕಂಥ ಮದುವೆ. ಸೊ ಆ ಹಾರ್ಟ್ ಅಟ್ಯಾಕ್ ಆ ಹುಡುಗಿಗೂ ಸಂಬಂಧ ಇಲ್ಲ. ಅಂದ್ರೆ ಇದಕ್ಕೆ ಹಲವಾರು ಕಾರಣ ಇದೆ. ಇದು ಮದ್ಯಪಾನ ಆಗ್ಬೋದು, ಅತಿಯಾದ ಧೂಮಪಾನ ಆಗ್ಬೋದು, ಸಕ್ಕರೆ ಕಾಯಿಲೆ ಆಗ್ಬೋದು. ಅದಕ್ಕಿಂತ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಒಂದು ಆಧುನಿಕವಾದಂಥ ಹೊಸ ಕಾರಣ ಇದೆ. ಇದು ಏನಪ್ಪ ಅಂದ್ರೆ ಒತ್ತಡ ಒತ್ತಡ ಒತ್ತಡ. ಎಕ್ಸಾಕ್ಟ್ಲಿ. ಈ ಆಧುನಿಕ ಜಗತ್ತಿನಲ್ಲಿ ಈ ಒತ್ತಡ ಅನ್ನೋದು ಚಿಕ್ಕ ಮಕ್ಕಳಿಂದಲೇ ಪ್ರಾರಂಭವಾಗಿದೆ. ಇವತ್ತು ನೋಡ್ಬೋದು, ಇವತ್ತು ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆ ಆಗಿದೆ. LKG UKG ಆ ಮಕ್ಕಳನ್ನ ನಾವು ಆ ಮಕ್ಕಳತನವನ್ನ ಕದೀತಾ ಇದ್ದೀವಿ. ಅವರನ್ನ ನಾವು ಬೆಳಿಗ್ಗೆ 6 ಗಂಟೆ 5ವರೆಗೆ ಎಚ್ಚರ ಮಾಡಿ, ಅವರು ಹಾಲು ಕುಡಿಲಿಕ್ಕೆ ಸಮಯ ಇಲ್ಲ, ತಿಂಡಿ ತಿನ್ನಕ್ಕೆ ಸಮಯ ಇಲ್ಲ, ಅವರನ್ನೆಲ್ಲ ನಾವು ಪಕ್ಷಿಗಳಂತೆ ಪ್ರಾಣಿಗಳಂತೆ ನಾವು ಬಸ್ಗೆ ತುಂಬ್ತಾ ಇದ್ದೀವಿ. ಅದರಿಂದ ನಮ್ಮ ಶಿಕ್ಷಣ ತಜ್ಞರು ಚಿಂತನೆ ಮಾಡಬೇಕಾಗಿದೆ. ಬಹುಶಃ 7ನೇ ವಯಸ್ಸಿನವರೆಗೆ ಅವರ ಶಾಲೆ 10 ಗಂಟೆಗೆ ಪ್ರಾರಂಭ ಆಗಬೇಕು ಮತ್ತು 1 ಗಂಟೆಗೆ ಬಿಟ್ಟು ಬಿಡಬೇಕು. ಉದ್ಯೋಗದಲ್ಲಿ ಇದ್ದವರಿಗೆ ಅವರ ಉದ್ಯೋಗದ ಒತ್ತಡ, ಸಂಸಾರದ ಒತ್ತಡ. ನಂತರ ಏನಾಗಿದೆ, 20 ವರ್ಷದಲ್ಲಿ ಮಾಡಬೇಕಾಗಿರೋ ಸಾಧನೆಯನ್ನು ನಾನು 2 ವರ್ಷದಲ್ಲಿ ಮಾಡಬೇಕು ಅನ್ನೋ ಒತ್ತಡ. ಇನ್ನು ಕೆಲವರಿಗೆ ದೊಡ್ಡವರಲ್ಲಿ ಏನಾಗಿದೆ ಅಂದರೆ, ಅವರಲ್ಲಿ ಕೈಯಲ್ಲಿ ಏನಿದೆ, ಅವರ ಮನೆಯಲ್ಲಿ ಏನಿದೆ ಅದನ್ನು ನೋಡಿ ಸಂತೋಷ ಪಡಲ್ಲ, ಬೇರೆಯವರ ಮನೆಯಲ್ಲಿ ಏನಿದೆ ಅನ್ನೋದ್ರ ಬಗ್ಗೆನೇ ಚಿಂತನೆ. ಬೇರೆಯವರು ಸಂತೋಷವಾಗಿದ್ದಾರಲ್ಲ ಅಂದ್ಬಿಟ್ಟು ಇವರಿಗೆ ಯೋಚನೆ. ಸೊ ಈ ರೀತಿ ಒತ್ತಡಗಳು ಜಾಸ್ತಿ ಆಗಿದೆ. ಡಾಕ್ಟರ್ ಹೇಳ್ತಿದ್ದಾರೆ, ಒತ್ತಡದಿಂದ ದಯವಿಟ್ಟು ದೂರ ಇರಿ, ನಿಮ್ಮ ಹೃದಯ ಆರೋಗ್ಯವಾಗಿರುತ್ತೆ ಅಂತ. ಒತ್ತಡ ಒಂದು ಹೊಸ ತಂಬಾಕು ಅಂತಲೇ ಹೇಳ್ಬೇಕಾಗುತ್ತೆ. ಒತ್ತಡ ಒಂದು ಹೊಸ ತಂಬಾಕು ಅಂತ ಡಾಕ್ಟರ್ ಅವರು ಶುರು ಮಾಡಿದ್ದಾರೆ. ಡಾಕ್ಟರ್ ಅವರೇ, ಧನ್ಯವಾದಗಳು. ನಿಮ್ಮ ಜೀವನದ ಕಥೆಯನ್ನ ಹೇಳ್ತಾ ನಮ್ಮ ಜೀವನಕ್ಕೆ ಸಹಾಯ ಆಗುವಂತ ಈ ಟಿಪ್ಸ್ ನೀವು ಕೊಡ್ತಾ ಇರಬೇಕು. ಲೆಟ್ಸ್ ಗೋ ಅಹೆಡ್. ನಿಮ್ಮ ಜೀವನವನ್ನ ನಿಮಗೆ ರಿವೈಂಡ್ ಮಾಡಿ ತೋರಿಸ್ತೀವಿ. ರೆಡಿ ಇದೀನಾ ಸರ್? ಎಸ್. ಓಕೆ, ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ಅದೇನೋ ಬಂತು ಸರ್, ನಿಮ್ಮ ಜೀವನದ ಬಗ್ಗೆ ಮಾತಾಡಕ್ ಶುರು ಮಾಡ್ತಿದ್ದಂಗೆ ಇದು ಬಂದಿದೆ. ಇದು ಏನ್ ಸರ್? ಇದು ಬೆಲ್ಲ. ತಕ್ಕಡಿಯಲ್ಲಿ ಬೆಲ್ಲ. ಇದಕ್ಕೂ ನಿಮಗೂ ಏನ್ ಸಂಬಂಧ? ಅದೇನಾಗಿತ್ತು, ನಮ್ಮ ತಂದೆ ತಾಯಿಗೆ ಗಂಡು ಮಕ್ಕಳಿರ್ಲಿಲ್ಲ. ಒಟ್ಟು ನಾವು 8 ಜನ ಇರೋದು. ಅದರಲ್ಲಿ ಮೊದಲನೇವರೆಲ್ಲ ಹೆಣ್ಣು ಮಕ್ಕಳೇ. ಆವಾಗ ಧರ್ಮಸ್ಥಳಕ್ಕೆ ನಮ್ಮ ತಂದೆ ತಾಯಿ ಮೊರೆ ಹೋಗ್ತಾರೆ, ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ನಮಗೆ ಒಂದು ಗಂಡು ಮಗು ಕೊಡಪ್ಪ. ಗಂಡು ಮಗು ಆದರೆ ಅವನಿಗೆ ಮಂಜುನಾಥ ಅಂತ ಹೆಸರಿಡ್ತೀವಿ ಮತ್ತು ತುಲಾಭಾರ ಕೂಡ ಮಾಡ್ತೀವಿ ಅಂತ. ಆ ಮಂಜುನಾಥನ ವರಪ್ರಸಾದವಾಗಿ ನಮಗೆ ಡಾಕ್ಟರ್ ಮಂಜುನಾಥ್ ಸಿಕ್ಕಿದ್ದಾರೆ. ಈಗ ನೀವು ಹುಟ್ಟಿದ ಆಸ್ಪತ್ರೆಯಲ್ಲೇ ಒಂದು ಸ್ವಾರಸ್ಯಕರವಾದ ಕಥೆ ಇದೆ ಅಂತ ಗೊತ್ತಾಯ್ತು. ಅಂದ್ರೆ ಅವಾಗ ಏನಾಗಿದೆ, ನಮ್ಮ ತಾಯಿಗೆ ಈ ಹೆರಿಗೆ ನೋವು ಪ್ರಾರಂಭ ಆದಾಗ ನಮ್ಮೂರು ಬಂದು ಅಡಗೂರು ಚೋಳೇನಹಳ್ಳಿ ಚನ್ನರಾಯಪಟ್ಟಣಕ್ಕೆ 5 ಕಿಲೋಮೀಟರ್ ಆಗುತ್ತೆ. ಸೊ ಹೆರಿಗೆ ನೋವು ಬಂದಂಥ ಸಂದರ್ಭದಲ್ಲಿ ಆವಾಗ ಆಸ್ಪತ್ರೆಗಳು ಬಹಳ ವಿರಳ. ಸೊ ಅವರು ಚನ್ನರಾಯಪಟ್ಟಣಕ್ಕೆ ಹೋಗ್ತಾರೆ, ಅಲ್ಲಿ ವೈದ್ಯರು ಇರಲ್ಲ. ಅದರಿಂದ ಬಸ್ಸಲ್ಲೇ ಹಾಸನಕ್ಕೆ ಹೋಗ್ಲಿಕ್ಕೆ ಬಸ್ಸಲ್ಲಿ ಹೋಗ್ತಾರೆ. ಆದರೆ ಹೆರಿಗೆ ನೋವು ತುಂಬ ಜಾಸ್ತಿ ಆದಾಗ ಹಾಸನ ಮತ್ತು ಚನ್ನರಾಯಪಟ್ಟಣ ಮಧ್ಯ ಏನಾಗುತ್ತೆ, ಅಲ್ಲಿ ಶಾಂತಿಗ್ರಾಮ ಅಂತ ಇರುತ್ತೆ. ಅಲ್ಲಿ ನಾಳೆ ಆ ಆಸ್ಪತ್ರೆ ಉದ್ಘಾಟನೆಗೆ ಎಲ್ಲ ಸಜ್ಜಾಗಿರುತ್ತೆ. ಆಗ ಬಸ್ ಡ್ರೈವರ್ ಅಲ್ಲೇ ನಿಲ್ಲಿಸ್ತಾನೆ. ಆಸ್ಪತ್ರೆನ ಬಹುಶಃ ನಾನೇ ಉದ್ಘಾಟನೆ ಮಾಡ್ದಂಗೆ ಆಗಿದೆ. ಇಂದಿನ ದಿನ ಹಾಸ್ಪಿಟಲ್ ನಾಳೆ ಸ್ಟಾರ್ಟ್ ಆಗಬೇಕು, ಇವತ್ತೇ ನೀವು ಅಲ್ಲಿ ಡೆಲಿವರಿ ಆಗಿದ್ದೀರಾ. ಹೌದು. ಹಾಸ್ಪಿಟಲ್ ಹುಟ್ಟಕ್ ಮುಂಚೆ ನೀವು ಹುಟ್ಬಿಟ್ಟಿದ್ದೀರಾ ಅಂದ್ರೆ. ಎಸ್ ಸರ್, ನಿಮ್ಮ ಹುಟ್ಟಿನ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡ. ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗಿ ಗಂಡು ಮಕ್ಳು ಇಲ್ಲದಕ್ಕೆ ಅಲ್ಲಿಗೆ ಧರ್ಮಸ್ಥಳಕ್ಕೆ ಬಂದು ಅರಿಕೆ ಹೊತ್ಕೊಬಂದು ಸ್ವಾಮಿಯವ್ರ ಆಶೀರ್ವಾದ ಕೊಟ್ಟರು. ಗಂಡು ಮಗ ಆದ್ಮೇಲೆ ಅವನ 2 ವರ್ಷಕ್ಕೆ ಕರ್ಕೊಂಡು ಹೋಗಿ ಧರ್ಮಸ್ಥಳಕ್ಕೆ ಮುಡಿ ಕೊಟ್ಟು ತುಲಾಭಾರ ಕೊಟ್ಟು ಹೆಗ್ಡೆಯವ್ರ ಆಶೀರ್ವಾದ ಮಾಡಿಸ್ಕೊಂಡು ಬಂದು. ನೀನು ಹುಟ್ಟಿದ ಮೇಲಂತೂ ನಮ್ಗೆ ಎಲ್ಲರಿಗೂ ತುಂಬಾ ತುಂಬಾ ಖುಷಿ. ನಿಮಗೆ ಮಂಜುನಾಥ ಸ್ವಾಮಿಗೆ ಅರ್ಕೆ ಕಟ್ಕೊಳ್ಳೋದ್ರ ಉದ್ದೇಶದಿಂದವ ಮಂಜುನಾಥ ಸ್ವಾಮಿ ಅಂತ ಹೆಸರಿಟ್ರು. ಕೂದಲೆಲ್ಲ ತುಂಬ ಗುಂಗುರು ಕೂದಲು, ತುಂಬ ಚೆನ್ನಾಗಿತ್ತು ಕಣಪ್ಪ ನೀನು. ಕೂದಲು ನೀನು ಎಷ್ಟು ಚೆನ್ನಾಗಿ ಮುದ್ದಾಗಿದ್ದೆ ಅನ್ಬೇಡ. ನಾವು ಭದ್ರಾವತಿಲಿದ್ದು ರಜದಲ್ಲಿ ಬರೀವೆ. ನೀನು ಮನೇಲಿದ್ದು ಹೋಗ್ಬೇಕಾರೆ ತುಂಬಾ ಬೇಜಾರಾಗದಪ್ಪ. ನಾವೆಲ್ಲ ತುಂಬಾ, ನಾನಂತೂ ತುಂಬಾನೇ ನೋವು ಮಾಡ್ಕೊಬಿಡಿವೆ. ನನ್ನ ಆಶೀರ್ವಾದ ಸದಾ ಇರ್ಲಪ್ಪ ನಿನ್ನ ಮೇಲೆ.
ರೈಟ್ ಸರ್, ಈಗಂತೂ ನೀವು ಫೇಮಸ್ ಡಾಕ್ಟರು. ಬಟ್ ಈ ತರ ನೀವು ಆಗ ಕಾರಣನೇ ನಿಮ್ಮಮ್ಮ ಅವರ ಆಸೆ ಒಂದಿತ್ತು ಅಂತ. ಚಿಕ್ಕ ವಯಸ್ಸಲ್ಲಿ ಏನ್ ಆಸೆ ಪಟ್ಟಿದ್ರು? ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಏನಾಗ್ತಾ ಇತ್ತು ಅಂದ್ರೆ ನಮಗೆ ಒಂದು ಪಾಠ ಇತ್ತು, ನಾಳೆ ನಾನೇ ಡಾಕ್ಟರ್ ಅಂತ. Okay. 4ನೇ ಕ್ಲಾಸು ಅಥವಾ 3ನೇ ಕ್ಲಾಸಲ್ಲಿ ಅಂತ. ಹಾ, ಅದು ಓದುವಾಗೆಲ್ಲ ಅನ್ಸೋದು ನಾನು ಡಾಕ್ಟರ್ ಆಗಬೇಕು ಅಂತ. ಸರಿ. ಒಂದ್ಸರಿ ನನಗೆ ಜ್ವರ ಬಂದಿತ್ತು. ಜ್ವರ ಬಂದಾಗ ಏನಾಗಿತ್ತು, ಆವಾಗ ಆಸ್ಪತ್ರೆಗಳು ಬಹಳ ಕಡಿಮೆ. ಸೊ ನಮ್ಮ ತಂದೆ ಚನ್ನರಾಯಪಟ್ಟಣಕ್ಕೆ ಕರ್ತ್ಕೊಂಡೋದ್ರು, ಅಲ್ಲಿ ವೈದ್ಯರಿರಲಿಲ್ಲ. ಸೊ ತುಂಬ ಜಾಸ್ತಿ ಜ್ವರ. ಆವಾಗ ಅಲ್ಲೇ ಪಕ್ಕ ಉದಯಪುರ ಅಂತ ಇದೆ, ಅಲ್ಲಿ ಡಾಕ್ಟ್ರು ಇದ್ದಾರೆ ಅಂತ ಗೊತ್ತಾಯಿತು. ಸೊ ನನ್ನನ್ನು ಬಸ್ಸಿಲ್ಲ, ಹೆಗಲು ಮೇಲೆ ಕೂರಿಸ್ಕೊಂಡು ಪ್ರತಿ ಅರ್ಧ ಕಿಲೋಮೀಟ್ರಿಗೆ ಇಳಿಸೋರು, ಸುಸ್ತಾಗೋದಲ್ಲ.